ಮ್ಯಾನ್ಹೋಲ್ಗೆ ಬಿದ್ದು ಬಾಲಕ ದುರ್ಮರಣವನ್ನಪ್ಪಿದ್ದಾರೆ. ಕುಪ್ಪಾರೆಡ್ಡಿ ಕೆರೆ ಬಳಿ ರಸ್ತೆಯಲ್ಲಿ ಅವಘಡ ಸಂಭವಿಸಿರುವುದು. ಮ್ಯಾನ್ಹೋಲ್ಗೆ ಬಿದ್ದು ಬಾಲಕ ದುರ್ಮರಣಕ್ಕೀಡಾಗಿದ್ದಾರೆ. ಈ ಎಲ್ಲ ಘಟನೆ ಆಗಿರೋದು ಕುಪ್ಪಾರೆಡ್ಡಿ ಕೆರೆ ಬಳಿ ಆ ರಸ್ತೆಯಲ್ಲಾದಂತ ಅವಘಡ. ಕನಕಪುರ ಮುಖ್ಯ ರಸ್ತೆಯ ಕುಪ್ಪಾರೆಡ್ಡಿ ಕೆರೆಯಲ್ಲಿ ದುರಂತ ಸಂಭವಿಸಿರುವುದು. 9ನೇ ತರಗತಿ ಓದ್ತಾ ಇದ್ದಂತ ಮೃತ ಬಾಲಕ ಪ್ರೀತಮ್ ಅನ್ನೋದಾಗಿ ಗುರುತಿಸಲಾಗಿದೆ. ಹೌಸ್ ಕೀಪಿಂಗ್ ಕೆಲಸವನ್ನ ದಂಪತಿ ಮಾಡ್ತಾ ಇದ್ರು. ಮಗನನ್ನ ಕಳ್ಕೊಂಡು ಹೆತ್ತೊಡಲ ಆಕ್ರಂದನ ಮುಗಿಲು ಮುಟ್ತಾ ಇದೆ. BWSSB ಸಿಬ್ಬಂದಿಯನ್ನ ಅಥವಾ ಆ ಸಿಬ್ಬಂದಿ ಕಡೆಯಿಂದ ತೆಗೆದಂತ ಗುಂಡಿ ಅದು. ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರಂದನವನ್ನ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಕಗ್ಗಲಿಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮ್ಯಾನ್ ಹೋಲ್ಗೆ ಬಿದ್ದು ಬಾಲಕ ದುರ್ಮರಣ ಅಂತ ಹೇಳಿದ್ರೆ ಎಂತ ಬೇಜವಾಬ್ದಾರಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಕುಪ್ಪಾರೆಡ್ಡಿ ಕೆರೆ ಬಳಿ ರಸ್ತೆಯಲ್ಲಿ ನಡೆದಂತಹ ಘಟನೆ. ಒಂದು ಸರಿ ಮ್ಯಾನ್ ಹೋಲ್ ಅನ್ನ ತೆಗೆದ ನಂತರದಲ್ಲಿ ಕೆಲಸ ಕಾರ್ಯವನ್ನೆಲ್ಲ ಮುಗಿಸಿದ ನಂತರದಲ್ಲಿ ಒಂದು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಬಹಳಷ್ಟು ಕಡೆ ಈಗ ಮ್ಯಾನ್ ಹೋಲ್ ಅನ್ನು ತೆಗೆಯೋದು, ಅದನ್ನ ಸ್ವಚ್ಛ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆದಂತಹ ದುರ್ಘಟನೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಸದ್ಯ ಕಗ್ಗಲಿಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಗನನ್ನ ಕಳ್ಕೊಂಡು ಹೆತ್ತೊಡಲು ಆಕ್ರಂದನವನ್ನ ಹೊರ ಹಾಕ್ತಿದ್ದಾರೆ. ಅಯ್ಯೋ ಕಂದ ಸಂಗಪ್ಪ ನಾನು ಬಿಡ್ಬಿಟ್ಟಿದ್ದೀನಿ. ಅಯ್ಯೋ ಕಂದ BWSSB ಸಂಪ್ಗೆ 9ನೇ ತರಗತಿ ಬಾಲಕ ಬಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಗೆ BWSSB ನೇರ ಹೊಣೆ. ಮೃತ ಬಾಲಕ ಪ್ರೀತಮ್ ತಾಯಿ ಪುಷ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಜಲಮಂಡಳಿ ಈವರೆಗೂ ಸಂಪು ಮುಚ್ಚಿಲ್ಲ ಅನ್ನೋದಾಗಿ ಆರೋಪಿಸಿದ್ದಾರೆ ಪುಷ್ಪ ಅವರು. ಮಗನನ್ನ ಕಳ್ಕೊಂಡ್ರು, ಅಧಿಕಾರಿಗಳು ಸ್ಥಳಕ್ಕೆ ಈಗಲೂ ಕೂಡ ಬಂದಿಲ್ಲ. ಸ್ಥಳೀಯ ಶಾಸಕರು ಕೂಡ ಬಂದು ಏನಾಯ್ತು ಎತ್ತ ಏನನ್ನು ವಿಚಾರಿಸಿಲ್ಲ. ಇಲ್ಲಿವರೆಗೂ 6 ಜನ ಅದೇ ಗುಂಡಿಗೆ ಬಿದ್ದು ಸತ್ತಿದ್ದಾರೆ. 6 ಜನ ಸತ್ತೋಗಿದ್ರು ಕೂಡ ಸಂಪಿನ ಮುಚ್ಚಳ ತೆರೆದಿಟ್ಟಿದ್ದಾರೆ. ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಪುಷ್ಪ ನೇರವಾಗಿ ಆರೋಪಿಸಿದ್ದಾರೆ. BWSSB ಸಂಸ್ಥೆ ಬಾಲಕ ಬಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಆ ಹೆತ್ತೊಡಲು ಆಕ್ರಂದನವನ್ನ ಹೊರಹಾಕಿದ್ದಾರೆ. ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಗನನ್ನ ಕಳ್ಕೊಂಡಿದ್ದಾರೆ. ಕೇವಲ ಅವರು ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ 6 ಜನ ಅದೇ ಗುಂಡಿಗೆ ಬಿದ್ದು ಸತ್ತಿದ್ರು ಕೂಡ ಒಂದು ರೀತಿಯಲ್ಲಿ ಜಾಣ ಮೌನವನ್ನ ವಹಿಸಿರೋದು ಯಾವ ಕಾರಣಕ್ಕೆ ಅನ್ನುವಂಥ ಬೇಸರವನ್ನ ಹೊರಹಾಕಿದ್ದಾರೆ. ಬರ್ಲಿಲ್ಲ, ತಿಂಡಿ ಮಾಡ್ಕೊಂಡು ಹೋದ್ರೆ ಬೆಳಿಗ್ಗೆ ಕಾಣಿಸ್ತಾ ಇಲ್ಲ. ಕೆಲ್ಸಕ್ಕೆ ಬಂದೆ 6 ಗಂಟೆಲಿ ಇಲ್ಲ, ಅವನು ಈ ಹೋಗಿದ್ದಾನೆ ಇಲ್ಲ, ಹುಡುಕ್ತಾ ಇದ್ದೀನಿ. 5 ದಿವಸ ಆಗೈತೆ. ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ, ಯಾರು ಬಂದಿಲ್ಲ. ಮನೆ ಹತ್ರ ಯಾರು ಬಿಸಿ ಇದೀವಿ ಬುಧವಾರ ನಾವು ಹೋಗಿ ಬುಧವಾರ ಬೆಳಿಗ್ಗೆ ನೋಡಿದೀವಿ. ನಮ್ಮ ಹುಡುಗ ಸಾಯಂಕಾಲ ಕೆಲಸದಿಂದ ಬಂದ್ ನೋಡಿದೀವಿ. ಸಾಯಂಕಾಲ ಬಂದ್ ನೋಡಿದ್ರೆ ಸಿಗ್ಲಿಲ್ಲ. ಆಮೇಲೆ ನಾವು ಆದಷ್ಟು ಟ್ರೈ ಮಾಡಿ ಹುಡುಕಿದೀವಿ. 10 ಗಂಟೆವರೆಗೂ ನೋಡಿದ್ವಿ. 10 ಗಂಟೆ ಮೇಲೆ ಹೋಗಿ ಕಗ್ಲಿಪುರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ. ಕಗ್ಲಿಪುರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಸರಿಯಮ್ಮ ನೀವು ಬೆಳಿಗ್ಗೆ ಒಂದ್ಸರಿ ಬನ್ನಿ, ಸಾಹೇಬ್ರು ಇಲ್ಲ ಅಂತ ಹೇಳಿದಾರೆ. ಮತ್ತೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದೀವಿ. ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಸ್ಟೇಷನ್ ಅಲ್ಲಿ ಯಾರು ಇಲ್ಲಮ್ಮ, ಒಂದು 12 ಗಂಟೆ 1 ಗಂಟೆಗೆ ಬರ್ತೀವಿ ಅಂದ್ರು. ಮತ್ತೆ ಮಧ್ಯಾಹ್ನನೂ ಬಂದಿಲ್ಲ. ಮತ್ತೆ ಸಾಯಂಕಾಲ ಒಂದ್ಸರಿ ಕಾಲ್ ಮಾಡಿದ್ವಿ, ಅವಾಗೂ ಬಂದಿಲ್ಲ. ಏನಾದ್ರು ಇದ್ರೆ ಹೇಳಿ, ಅದನ್ನು ನೋಡ್ತೀವಿ ಅಂತಂದ್ರೆ ಇಲ್ಲಮ್ಮ ಸ್ಟೇಷನ್ ಯಾರು ಇಲ್ಲ, ನೀವ್ ಎಷ್ಟು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ಗೌಡ. ಸಂಜಯ್, ಗಮನಿಸ್ತಾ ಇದ್ವಿ 9ನೇ ತರಗತಿ ಹುಡುಗ ಮ್ಯಾನ್ಹೋಲ್ಗೆ ಬಿದ್ದಿದ್ರು ಕೂಡ ಯಾವುದೇ ಕ್ರಮ ಇಲ್ಲ, ಡೋಂಟ್ ಕೇರ್ ಆಟಿಟ್ಯೂಡ್ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಇಲ್ಲಿವರೆಗೂ ಸಂಪ್ ಮುಚ್ಚಿಲ್ಲ? ಎಷ್ಟು ಜನ ಇಲ್ಲಿವರೆಗೂ ತೀರೋಗಿದ್ದಾರೆ? ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ? ಏನಾದ್ರೂ ಬಂದಿದ್ದಾರೆ ಅಧಿಕಾರಿಗಳು ಸಂಜಯ್? ದಯಾನ, ಏನು ಅಂತ ಹೇಳಿದ್ರೆ, ಏನು ಕನಕಪುರ ಮುಖ್ಯ ರಸ್ತೆಯಲ್ಲಿ ಕಪ್ಪಾರೆಡ್ಡಿ ಕೆರೆ ಬಳಿ ಇರುವಂತ ಮುಖ್ಯ ರಸ್ತೆ ಏನಿದೆ, ಇದರಲ್ಲಿ ಏನು ಕಾಮಗಾರಿ ಮಾಡಿ ಸಂಪನ್ನ ಕಟ್ಟಲಾಗಿರುತ್ತೆ. ಅಂದ್ರೆ ಏನು ಡ್ರೈನೇಜ್ ವ್ಯವಸ್ಥೆಯನ್ನ ಮತ್ತೆ ಏನು ಪಿಟ್ ಅನ್ನ ಕಟ್ಟಲಾಗುತ್ತೆ. ಈ ಒಂದು ವ್ಯವಸ್ಥೆಯನ್ನ ಕಟ್ಟಲಾಗಿರುತ್ತೆ. ಅದನ್ನ ಕಾಮಗಾರಿಯನ್ನ ಅರ್ಧಂಬರ್ಧ ಅಂದ್ರೆ ಆ ಕಾಮಗಾರಿಯನ್ನ ಮಾಡಿದ್ದಾರೆ. ಬಟ್ ಅದ್ರ ಮೇಲೆ ಯಾವುದೇ ರೀತಿಯ ಮುಚ್ಚಳವನ್ನ ಅಂದ್ರೆ ಸಂಪಿಗೆ ಸಂಬಂಧಪಟ್ಟಾಗೆ ಯಾವುದೇ ವಸ್ತು ಬೀಳದೆ ಇರೋ ರೀತಿ, ಯಾರೇ ಬಿದ್ದು ಹಾನಿ ಆಗದೆ ಇರೋ ರೀತಿಯಲ್ಲಿ ಒಂದು ಕ್ರಮವನ್ನ ಕೈಗೊಳ್ಬೇಕಾಗಿತ್ತು. ಈ ಕ್ರಮವನ್ನ ಅಧಿಕಾರಿಗಳು ಇದುವರೆಗೂ ತೆಗೆದಿಲ್ಲ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಆರೋಪವನ್ನ ಕೇಳಿ ಬರ್ತಾ ಇದೆ. ಹಾಗೆ ನಿನ್ನೆ ಕೂಡ ಏನು ಆ ಸಂಪಿಗೆ ಅಂದ್ರೆ ಆ ಏನು ಡ್ರೈನೇಜ್ ಸಂಪ್ ಇರುತ್ತೆ, ಈ ಒಂದು ಸಂಪಿಗೆ ಮುಚ್ಚಳವನ್ನ ತೆಗೆದಿದ್ದ ಕಾರಣ ಒಂದು ನಡ್ಕೊಂಡು ಹೋಗ್ತಿದ್ದಂತ ಹುಡುಗ, ಅಂದ್ರೆ 14 ವರ್ಷದ ಹುಡುಗ, 9ನೇ ತರಗತಿ ಓದ್ತಾ ಇದ್ದಂತ ಹುಡುಗ ಆ ಸಂಪಿಗೆ ಬಿದ್ದು ಸಾವನ್ನಪ್ಪಿರುವಂತ ಘಟನೆ ಆ ಒಂದು ಸ್ಥಳದಲ್ಲಿ ನಡೆದಿರುವಂತದ್ದು. ಈ ಸಂಬಂಧ ಅಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳಾಗ್ಬೋದು ಇಲ್ಲ
ಯಾವುದೇ ರಾಜಕಾರಣಿಗಳಾಗಿರ್ಬೋದು ಯಾರೂ ಬಂದಿಲ್ಲ. ಮತ್ತೆ ಆ ಒಂದು ಏನು ಆ ಘಟನೆಗಳು ನಡೆಯುತ್ತೆ, ಈ ಒಂದು ಘಟನೆಗೆ ಯಾರು ಕೂಡ ಸ್ಪಂದನೆ ಮಾಡಿಲ್ಲ. ಇದುವರೆಗೂ ಕೂಡ 6 ಮಂದಿ ಸತ್ತಿದ್ದಾರೆ. ಇದೆಲ್ಲವನ್ನು ಅಂದ್ರೆ 6 ಮಂದಿ ಸತ್ರು ಕೂಡ ಅಂದ್ರೆ ಸಾಮಾನ್ಯ ಜನರು ಸಾಯೋದಿಕ್ಕೆ ಅಂದ್ರೆ ಸತ್ರು ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಏನು ಮೃತ ತಾಯಿ ಇದ್ದಾರೆ ಅಂದ್ರೆ ಮೃತ ಬಾಲಕನ ತಾಯಿ ಇದ್ದಾರೆ, ಇವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸಾಮಾನ್ಯ ಜನರು ಸತ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ, ಮತ್ತೆ ಅಧಿಕಾರಿಗಳು ಬಂದು ಯಾವುದೇ ರೀತಿಯ ಒಂದು ಅಂದ್ರೆ ವ್ಯವಸ್ಥೆ ಏನಿದೆ ಅನ್ನೋದನ್ನ ನೋಡೋದಿಕ್ಕೆ ಮುಂದಾಗೋದಿಲ್ಲ. ಮತ್ತೆ ಏನು ರಾಜಕಾರಣಿಗಳು ಓಟ್ ಕೇಳಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಮಾತ್ರ ಇದ್ರ ಬಗ್ಗೆ ವಿಚಾರಿಸ್ತಾರೆ. ಅದಾದ ಬಳಿಕ ಎಲೆಕ್ಷನ್ ಮುಗಿದ ಬಳಿಕ ಯಾರು ಕೂಡ ಇಲ್ಲಿವರೆಗೆ ಬರೋದಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಗ್ಲಿಪುರದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದ್ರಿಂದ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಏನು ಕೇಸ್ ದಾಖಲಾಗಿರುವಂತದ್ದು. ದಯಾನ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಎಷ್ಟು ದಿನಗಳ ಕಾಲ ಗುಂಡಿಯನ್ನ ಮುಚ್ಚಲಾಗಿದೆ ಅಥವಾ ಅಲ್ಲ ಓಪನ್ ಮಾಡಲಾಗಿದೆ, ಜೊತೆಗೆ ಆ ರಸ್ತೆಗೆ ಸಮೀಪ ಇದೆಯಾ, ಏನು ಎತ್ತ, ಬಾಲಕ ಯಾವ ಕಾರಣಕ್ಕೆ ಹೋಗಿದ್ದ, ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ಜೊತೆಗೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ಜಾಣ ಮೌನ, ಡೋಂಟ್ ಕೇರ್ ಧೋರಣೆ, ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ.